ಅವ ಏನು ಹೋಗಿದ್ದಲ್ಲ ಶಾಸ್ತ್ರಕ್ಕೆ ಶಾಸ್ತ್ರ ಕೇಳ್ಕೊ ಬಂದ ಬಾ ಒಳಗೆ ಇಲ್ಲಿ ಯಾಕೆ ಕೂತಿದ್ದಿ? ಅಯ್ಯೋ ತಾಳವ ಅಲ್ಲಿಂದ ಬಂದ್ಬಿಟ್ನಲ್ಲ ಸುಸ್ತಾದಂಗೆ ಆಯ್ತದೆ. ಒಳ್ಳೆಯ ಲಗ್ನ ಒಳ್ಳೆ ಚೆನ್ನಾಗಿ ಬಿದ್ದಾವೆ ಕಣ್ಮಗ. ಹ್ಞೂ ಆದಷ್ಟು ಹತ್ರದಲ್ಲೇ ಹಾಕಿಸ್ಕೊ ಬಂದು ಈಗ ಹೇಳಿದ್ರು ಲಗ್ನ ಒಳ್ಳೆ ಚೆನ್ನಾಗದೆ ಯಾವುದು ಹಾಕೊಡನೆ ಅಂದರು. ಅದಕ್ಕೆ ಅವರು ಗಂಡನ ಮನೆಯವ್ರು ಅಂದರು ಹತ್ರಕ್ಕೆ ಹಾಕೊಡಿ ಬಾಳೆಯ ಮನ್ಸಾಗಿ ಬಾರಿ ದಿವಸ ಆಯಿತು ಒಪ್ಪನ್ ಮತ್ತೆಲ್ಲಾಗಿ ಇನ್ನೂ ಎಷ್ಟು ದಿವಸ ಹಂಗೆ ಇರೋದು ಏನು ಮಾಡೋದು ಅಂತ ಕೇಳಿದ್ರು. ನಾನು ನಿಮ್ಮ ಇಷ್ಟ ನೋಡಿ ನಿಮ್ಗೆ ಯಾವ ಡೇಟರ್ ಹಾಕೊಡ್ಬೇಕು ಆ ಡೇಟರ್ ಹಾಕಿಸ್ಕೊಳ್ಳಿ ಅಂದೆ. ಅದಕ್ಕೆ ಅವರು ಈಗಲೇ ಏನತ್ರ ಇನ್ನೊಂದು ತಿಂಗಳೇನೋ ಅದೇ ಅಷ್ಟೇ ಹಾಕೊಟ್ಟವ್ರೆ. ಅದೇ ಗಂಟವ ನಾವು ತರಬರನೇ ರೆಡಿ ಮಾಡ್ಕೋಬೇಕು. ಮದುವೆಗೆ ಬಟ್ಟೆ ಬರೀ ಖರ್ಚು ವಾಲೆ ಉಂಗ್ರ ಏನೋ ಅದೇ ಮನ್ಸಸ್ರ ಮಾಡೋತಾರೆ ಹೆಂಗೋ ಮಾಡಿದ್ವಲ್ಲ ಏನೋ ವಾಲೆ ಅವನ್ನೆಲ್ಲವ ರೆಡಿ ಮಾಡ್ಕೋಬೇಕು ಕಣ್ಮಗ. ಒಳ್ಳೆ ಲಗ್ನ ಒಳ್ಳೆ ಚೆನ್ನಾಗಿ ಬಿದ್ದಿದೆ ಕಣ್ಮಗ. ಇನ್ನೂ ಹೊಸ ಚೆಕ್ ಮಾಡಿದ್ರು ಜಾತಕ ಪಾತಕ ಎಲ್ಲವ ಭಾರಿ ಹೊಂದಾಣಿಕೆ ಆಗದೆ ಚೆನ್ನಾಗದೆ ಜಾತಕ ಎಲ್ಲವ ಕಣ್ಮಗ. ಅಯ್ಯೋ ಏನೋ ಒಳ್ಳೇದಾಗ್ಬಿಟ್ರೆ ಸಾಕಂತಕೋ ಹಂಗಿದ್ರೆ ಚೆನ್ನಾಗದೆ. ಅಲ್ಲ ಕಣವ ಯಾಕೆ ಇಷ್ಟೊಂದರೆ ಅರ್ಜೆಂಟ್ ಮಾಡ್ತಿದ್ದಾರೆ ಇವರು? ಅದೇ ಮನ್ಸಸ್ರ ಆಗ್ಬಿಟ್ಟದಲ್ಲ ಸುಮ್ಮನೆ ಹಂಗೆ ಇದೆ ಚಂದಿಲ್ಲ. ಜನಗಳು ಏನೇನು ಮಾತಾಡ್ಕೊತಾರೆ ಮನ್ಸಸ್ರ ಆಗ್ಬಿಟ್ಟು ಅತ್ತಗೆ ತಗೆ ಸುತ್ತಾರೆ ಹಂಗೆ ಹಿಂಗೆ ಅಂತವ ಬ್ಯಾಡ ಒಪ್ಪನ ಮಾತಾಗೋದಲ್ಲ ಮದುವೆ ಮಾಡಿ ಮುಗಿಸ್ಬಿಡೋದ ಚಂದಿಲ್ಲ ಹಂಗೆ ಮನ್ಸಸ್ರ ಮಾಡ್ಕೊಂಡಿದ್ರೆ ಅಂತ ಅಂದ್ಬಿಟ್ಟಂಗೆ ಅಂತವ್ರೆ. ಇಲ್ಲ ಮನ್ಸಸ್ರ ಮಾಡೋದ್ಬೇಕಾದ್ರೆ ಗೊತ್ತಾಗಿದ್ರೆ ಆಮೇಲೆ ಮದುವೆ ಮಾಡ್ಕೋಬೋದಾಗಿತ್ತು. ಈಗ ಜಲ್ದಿ ಮಾಡ್ಬಿಡೋದ ಏನಂದಿರಿ ನೀವು ಒಂದ್ಸಲ ಹೇಳಿ ಅಂತ ಅಂದರು. ಎಷ್ಟು ದಿವಸ ಇದ್ರು ಮದುವೆ ಮಾಡಲೇಬೇಕಲ್ಲ ಅದಕ್ಕೆ ಸರಿ ಅಂತ ಅಂದೀವಿ. ಸರಿ ಕಂತಕವ ಅವಳು ಸರಿಯಾಗಿ ಹೇಳಿದೆ. ನಿನ್ನ ಗಂಡನು ಕರೆದೆ ಬಪ್ಪ ಹೋಗುವೆ ಅಂದಿದ್ದಕ್ಕೆ ಇಲ್ಲ ಇನ್ನೊಂದು ದಿವಸ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಗಂಟೆ ಬಿಟ್ಕೊಟ್ಬಿಟ್ಟು ಹೋಯ್ತು. ಅದೇ ಗಂಟೆ ಒಟ್ಟಿಗೆ ಬಾ ಅಂದರೆ ಇಲ್ಲ ಗೊತ್ತಾಯ್ತದೆ ಹೊಲ್ಕೋಗ್ಬೇಕು ಅಂದ್ಬಿಟ್ಟು ಹೊಂಟೋಯ್ತು. ನಾಳೆಗೆ ಬರ್ತೀನಿ ಅಂತ ಹೇಳದೆ ಬಿಡು. ಅದೇ ಇದದಲ್ಲ ಭೀಮ್ನ ಮೋಸೆ ಅದಕ್ಕೆ ಬರ್ತೀನಿ ಅಂತ ಅಂತು. ನೀನು ಅದು ಇದು ಕೆಲಸಕ್ಕನವ ಅಂತಿದ್ದಲ್ಲ ಸುಮ್ಮನೆ ತಲೆಗೆಲ್ಲ ಕೆಡ್ಸ್ಕೊಬೇಡ ಗೊತ್ತದೆ ಕಂತಕೋ. ನಾನುವೇ ಫೋನ್ ಮಾಡಿಬಿಟ್ಟು ಹೇಳಿದ್ದೆ ಬನ್ನಿ ಭೀಮ್ನ ಮೋಸೆಗೆ ಅಂತವ. ಅಯ್ಯೋ ನೋಡೋಕ್ಕಾಯ್ತದೆ ಕೆಲಸ ಅಂತಂದರು. ಅದಕ್ಕೆ ಪೂಜೆ ಮಾಡಬೇಕಂತೆ ಬನ್ನಿ ಮಿಸ್ ಮಾಡಬೇಡಿ ಅಂತಂದೆ. ಸರಿ ನೋಡೋಕ್ಕಾಯ್ತದೆ ಬರ್ತೀನಿ ಬಿಡು ಅಂತ ಅಂದವ್ರೆ. ಬಂದರೇನ ಕಣವ? ಹ್ಞೂ ಹೇಳೀನಿ ಬಿಡು ಗ್ಯಾರಂಟಿಯಾಗಿ ಬಪ್ಪ ಬರ್ದಂಗೆ ಆಗ್ಬಿಡ್ಬೇಡ ಅಂತವ. ಸರಿ ಬರ್ತೀನಿ ಅಂದದೆ. ನಾಳೆ ಸಮಸ್ಯೆ ಆಗೋದಲ್ಲ ನೋಡದ ಎಲ್ಲಿಗಾರು ದೇವಸ್ಥಾನಕ್ಕಾರು ಯಾವ ದೇವಸ್ಥಾನಕ್ಕಾರು ಹೋಗಿದ್ದು ಬರಂಗಿದ್ರೆ ಹೋಗಿದ್ದು ಬರೋಕ್ಕಾಯ್ತದೆ ಅಲ್ವಾ? ಸರಿ ಕಣವ ಹೋಗಿದ್ದು ಬರೋದಂದರೆ ಹೋಗಿದ್ದು ಬರೋಕ್ಕಾಯ್ತದೆ ಬಿಡು. ಯಾವ ದೇವಸ್ಥಾನಕ್ಕೆ ಹೋಗೋದು? ಇಲ್ಲ ಯಾವ್ದಾರು ಹತ್ರ ದೇವಸ್ಥಾನಕ್ಕೆ ಹೋಗಿದ್ದು ಬರೋದ. ಭೀಮ್ನ ಮಸೇಳು ಅಚ್ಚುಕಟ್ಟಾಗಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ. ಹೊಸಿ ರಸಿದದ ಭಾರಿ ರಸ್ ಇರ್ತದೆ. ಪುಟ್ಟಿಗೂ ತಿಮ್ಮನಿಗೂ ರಜಾ ಕೊಟ್ಟಾರೇನೋ ಕಾಣಲ್ಲ. ಸ್ಕೂಲು ಅಲ್ವಾ ರಜಾ ಕೊಡಲಿಲ್ಲ ಅಂದರೆ ರಜಾ ಹಾಕಿಸ್ಕೊ ಏನಾಗೋದು. ಇಟ್ಲುವೆ ಭಾರಿ ದಿವಸದಿಂದ ಸ್ಕೂಲ್ಗೆ ಕಳಿಸ್ತಾ ಕೂತಿದ್ದಿ ಇರ್ಸ್ಕೊ ಅವು ಏನೋ ಆಟ ಮಾಡ್ತಾವೆ ಇರ್ತೀನಿ ಅಂತವ. ನೀನೇ ಹೋಗ್ಲಿ ಅಂತ ಕಳಿಸ್ತೀರಿ ಇರ್ಸ್ಕೊ ಒಂದು ವಾರ ಉಳ್ಕೊಳ್ಳಿ. ಅಯ್ಯೋ ಸುಮ್ಮನಿರು ಮಗ ಉಳ್ಕೊಬಿಟ್ರೆ ಒಂದು 2 ದಿವಸ ಉಳ್ದಿರ್ಕೊಬಿಟ್ರೆ ಅದೇ ಪಾಠ ಆಗೋಯ್ತವೆ. ದಿನ ಉಳ್ಕೊತೀನಿ ಕಣವ ಹಂಗೆ ಕಣವ ಹಿಂಗೆ ಕಣವ ಅಂದ್ಬಿಟ್ಟು ಬರೀ ಅದನ್ನೇ ಪಾಠ ಆಗೋಯ್ತವೆ ಅಂದ್ಬಿಟ್ಟು ಹಾಗೆ ಮಾಡ್ತೇನೆ. ಸುಮ್ಮನಿರು ಇನ್ನೇನು ಮಾಡೋಕ್ಕಾಗೋದು. ಸುಮ್ಮನಿರು ಹೋದರೆ ಹೋಗಲಿ. ಒಂದು ಭಾನುವಾರ ಉಳ್ಕೊಳಕ್ಕಿಲ್ವಾ ರಜೆ ಗಿಜೆ ಇದ್ದಾಗ ಉಳ್ಕೊತವೆ. ಒಂದು ದಿವಸ ಶನಿವಾರ ಉಳ್ಕೊಬಿಡ್ತವೆ. ಕಲೀಲಿ ಒಂದು 4 ಸಲ ಕಲ್ತ್ಕೊಳ್ಳಿ ಅವು ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ. ಕೊನೆ ಪಕ್ಷ ಏನಾರು ಬಾರದಿ ಓದೋಕ್ಕಾರು ಬೇಡವಾ ಸುಮಾರಾಗಿ ಓದಿ ಬರೆಯೋದಾರು ಬೇಡವಾ? ಅವನು ದೊಡ್ಡ ಆಫೀಸ್ ಕೆಲಸ ತಗೊಳ್ಳೋದಲ್ಲಿ ಇರಲಿ. ಕೊನೆ ಪಕ್ಷ ಹುಸಿ ಸೈನ್ ಮಾಡ್ಬಿಟ್ಟು ಹುಸಿ ಬರೆಯೋಕೆ ಓದೋಕ್ಕಾರು ಬರಬೇಡ್ದೆ ಹೇಳು. ಸರಿ ಕಣವ ಸರಿ ಕಂತಕೋ. ಪಾರ್ವತಿ ಅಲ್ಲ ಅದೇ ಕಲ ಅದಕ್ಕೆ ಫೋನ್ ಮಾಡಿದ್ದು. ಏನು ಬಾ ಬಸ್ಸು ಬಿಟ್ಕೊಡು ಅಂದ್ಬಿಟ್ಟು ಬಸ್ ಹತ್ತಿಸ್ಕೊ ಓದು ಊರಿಗೆ ಹೋಯ್ತೀನಿ ಅಂದ್ಬಿಟ್ಟು. ಏನ್ ಬುದ್ಗಿದ್ದದ ಏನಾರು ಒಂದ್ಗಿಂದು ನಾನೇನ್ ಮಾಡಕನೇ ಏನೋ ನವೀನೇನೋ ಮಾತುಕತೆ ಆಗದೇನೆ ನವೀನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಂತೆ. ಅವನೇ ಬೇಕು ಅಂತ ಮಾಡ್ಕೊಂಡಿಲ್ಲ. ಎಲ್ಲ ಒಟ್ಟಿಗೆ ಫೋನ್ ಮಾಡ್ದೊಟ್ಟೇನೋ ಹೋಗವನೆ. ಅದಕ್ಕೆ ಏನೋ ಪಾಪ ಮಾಡ್ಕೊಂಡು ಓದ್ಲು ಬಸ್ ಹತ್ತಿಸ್ಕೊಟ್ಟು ಬಂದೇಕಂತಕೋ. ಈಗ ಅಲ್ಲಿ ಅರ್ಧದಲ್ಲಿ ಹೋಯ್ತದಾಳ ಅಂತೇನೋ ಊರಲ್ಲಿ ಇಳ್ಕೊ ಹೋಯ್ತಾಳೆ. ಅಲ್ಲ ಕಣವ ನಾನು ಇತ್ತಿಲ್ವಾ ನನ್ಗಾರು ಫೋನ್ ಮಾಡಿದೆ ನೀನೊಂದು ಕಂತಕೋ. ಅಲ್ಲ ಒಬ್ಬಳನ್ನೇ ಕಳಿಸಿದೆಯಲ್ಲ ಮಗುವಿನ ಜೊತೆಗೆ ನೀನು ಗೊತ್ತಾಗ್ಲಿಲ್ವಾ? ಹೋಗ್ಲಿ ನೀನಾರು ಬಿಟ್ಟು ಬರುವೆ. ನಾನು ಬರ್ತೀನಿ ಅಂದೆ ನೀವೇನು ಬರೋದು ಬೇಡ ನಾನು ಹೋಗ್ಬಿಟ್ಟು ಯಾವುದು ಹೇಳ್ತೀನಿ ಕತ್ತನೆ ತಲೆ ಕೆಡ್ಸ್ಕೊಬೇಡಕನವ. ನಾನು ಹೋಯ್ತೀನಿ ಅಂದ್ಬಿಟ್ಟು ಓದಕ್ಕಲ್ಲ ಬಡ್ಕಂಡೆ ನಾಳೆಗೆ ನಾನೇ ಕರ್ಕೊ ಹೋಯ್ತೀನಿ ಇರು ಇಲ್ಲ ಕುಳುನ್ಕರ್ ಕಳಿಸ್ತೀನಿ ಅಂತ ಅಂದೆ. ಇಡ್ಲಾಕತ್ತೆ ಅಂದ್ಬಿಟ್ಟು ಓದ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಹೋಯ್ತಾಳೆ. ಅದೇ ಬಿಟ್ಕೊಟ್ಟು ಬಸ್ ಹತ್ತಿಸಿ ಇವನ್ನೆಲ್ಲ ಇಲ್ಲಿಂದ ಕರ್ಕೋಗಿ ಬಸ್ ಸ್ಟ್ಯಾಂಡ್ ಗಂಟ ರವಿಕಲ್ಲಿ ಬಿಡ್ಸ್ಕೊಂಡು ನಾನುವೇ ರವಿನುವೇ ಹೋಗಿದ್ದು ಅಲ್ಲಿ ಗಂಟವ. ಹೋಗ್ಬಿಟ್ಟೊಳಗೆ ಬಸ್ ಬತ್ತು ಒಂದು ಹೋಗಿ ಸರಿಯಾದ ಟೈಮ್ಗೆ ಬತ್ತು ಬಸ್ಸು. ಹತ್ತಿಸ್ಕೊಟ್ಬಿಟ್ಟು ಟಿಕೆಟ್ ತಗೊಟ್ಬಿಟ್ಟು ಕೈಗೊಂದು 1000 ರೂಪಾಯಿ ಇತ್ತು. 1000 ರೂಪಾಯಿ ಕೊಟ್ಬಿಟ್ಟು ಕಳಿಸೀನಿ. ಬಸ್ ಹೆಂಗಿರು ಪ್ರಿಯಾ ಅಲ್ವಾ ಆಧಾರ್ ಕಾರ್ಡ್ ತಂದಿದ್ಲಲ್ಲ ಇವಳು ಒಬ್ಳಿಗೆ ತಾನೆ ಪ್ರಿಯಾ ಬಸ್ಸು ಅಲ್ಲಿ ಗಂಟ ಹೋಯ್ತಾಳೆ. ಆಮೇಲೆ ಫೋನ್ ಮಾಡ್ತೀನಿ ಅಂದಾಳೆ ಬಿಡು. ಈಗ ತಾರೆ ಫೋನ್ ಮಾಡಿದೆ ನಾನು ಹೆಂಗೆ ಏನು ಪರತಿ ಎಲ್ಲೋಯ್ತಿದ್ದಿ ಅಂತವ. ಹೋಯ್ತಾನೆ ಬಿಡು ತಲೆ ಕೆಡ್ಸ್ಕೊಬೇಡ ಅಂದಾಳೆ. ಬಿಡು ಏನು ಹೋಯ್ತಿಲ್ಲ ಕತೆ ಹೋಯ್ತಾಳೆ. ಫೋನ್ ಮಾಡುವ ಪರತಿಗೆ ಮೊದಲು ಫೋನ್ ಮಾಡು ನೀನು. ಲೋಕುಲ ಈಗ ತಾನೆ ಫೋನ್ ಮಾಡ್ಬಿಟ್ಟಯ್ಯ ಇತ್ತಾಗ ಬಂದಿದ್ದವಳು. ಸುಮ್ ಫೋನ್ ಮಾಡೀಗ ನೀನು. ಅಯ್ಯೋ ತಕಪ್ಪ ಮಾಡ್ತೀನಿ. ಟ್ರಿಂಗ್ 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 ಟ್ರಿಂಗ್. ಹಲೋ ಪಾರತಿ ಹೇಳು. ಪಾರತಿ ಎಲ್ಲೋಯ್ತಿದ್ದಿ? ಇಲ್ಲೇ ಹೋಯ್ತಾನೆ ಅಂತ ತಕೋ. ಇನ್ನೊಂದು ಅರ್ಧ ಗಂಟೆ ಸಿಗ್ತದೆ. ತಲೆ ಕೆಡ್ಸ್ಕೊಬೇಡ ಬಸ್ಸಲ್ಲಿ ಇವ್ನಿ. ಕುಳ್ಳ ಬಂದ್ಬಿಟ್ಟಿದ್ ಹೋಯ್ತಾ ನೋಡು. ಕುಳ್ಳ ತಕೊಯ್ಡಿ.
ಹಲೋ ಪಾರ್ವತಿ. ಏ ಅಣ್ಣ ಬಿಡು ಹೋಗು ನಿನಗೆ ಬೋದಿ ಅವ್ವ ಬೇಡ ಅಂತ ಸುಮಾರು ಸಲ ಅಂತೂ ನೀನು ಕಾಯ್ಕ ಕೂತ್ಕೊಂಡ್ರೆ ನೀನು ಹೊಲಕ್ಕೆ ಹೋಗಿದ್ದೀಯಲ್ಲ ಸಂಧಿ ಆಗೋಯ್ತದೆ ಅಂದ್ಬಿಟ್ಟು ಹಂಗೆ ಓದೇ ಕತೆ ನವೀನಿಗೆ ಫೋನ್ ಮಾಡಿದೆ ಬಾ ಅಂತವ ಅವನು ಬರ್ನುವಿಲ್ಲ ಏನೂ ಇಲ್ಲ ಅದಕ್ಕೆಯ ಏನೋ ಇರ್ತಾ ಅಂದ್ಬಿಟ್ಟು ಹೋಯ್ತೀನಿ ಕಂತ ತಕೋ ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇನ್ನೂ ರಜೆ ಹಾಕಕ್ಕೆ ಅವನಿಗೂ ಕಷ್ಟ ಆಯ್ತದೆ ಹೋಗಿದ್ದು ಬರ್ತೀನಿ ಅಂತ ತಲೆ ಕೆಡ್ಸ್ಕೊಬೇಡ ಅಲ್ಲಿಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ ಬಿಡು ಅವ್ವನು ಅಂತು ಕುಳ್ಳಣ ಕೈ ಬಿಡ್ಸ್ಕೊಳ್ವಿ ಅಂತ ಪಾಪ ನಿನಗೆ ಕೆಲಸ ಐತಲ್ಲ ಅದಕ್ಕೆ ಕತೆ ಎಲ್ಲ ಪಾರ್ವತಿ ಮನೇಲಿ ಚೆನ್ನಾಗಿವಿ ಇಲ್ಲ ರಮೇಶನ ಮಹೇಶನವ್ರು ಕರಿವೆ ಇಲ್ಲ ಅವ್ನ ಕೈಲಾರು ಕರ್ಕೊಂಡು ಬಿಡಿಸ್ಕೋಬೇಕು ತಾನೆ ನೀನು. ಹೋಗು ಪಾರ್ವತಿ ಏನು ಅನ್ನಕ್ಕಿಲ್ಲ ಮನೇಲಿ ಚೆನ್ನಾಗಿದ್ದು ಒಬ್ರನ್ನಾರು ಕರ್ಕೊಂಡ್ತಾನೆ ಮುಗಿನ ಕರ್ಕೊಂಡು ಒಬ್ಬಳೇ ಹೋಗಿದ್ಯಲ್ಲ. ಅಯ್ಯೋ ಅಣ್ಣ ಬಿಡು ಸಣ್ಣ ಮಗುವ ನಾನು ಗೊತ್ತಾಯ್ತದೆ ಕಂತ ತಕೋ ಹೋಗಿದ್ದು ಬಂದಿನಿಲ್ಲ ಗೊತ್ತಾಯ್ತದೆ ಒಂದ್ಸಲ ಹೋಗಿತ್ತಿಲ್ವ ನಾನು ಏನು ಆಯ್ಕಿಲ್ಲ ಕತೆ ಏನು ಎದ್ರುಕಬೇಡ ಊಟ ಆಯ್ತಾ ಕಾಫಿ ಕುಡ್ದಾ ಇಲ್ಲ ಕಾಪಿ ಗಿಪಿ ಏನು ಕುಡ್ದಿಲ್ಲ ಈಗ ತಾನೇ ಹೊರಗೆ ಬಂದ ಅವ್ವ ಪಾರ್ವತಿ ಓದ್ಲಕ್ಕಲ್ಲ ಅಂತ ಅಂತು. ನಾನೆಲ್ಲ ನವೀನ ಬಂದಿದ್ದೀನ ಕರ್ಕೊ ಹೋಗಕ್ಕೆ ಅಂತ ನಾನು ಅನ್ಕೊಂಡ್ರೆ ನೀನು ಒಬ್ಬಳೇ ಹೋಗಿದ್ದಿ ಅಂತವ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಕೊಡ್ತಿತ್ತಿಲ್ವ ನಾನು. ಅಯ್ಯೋ ಬಿಡೋಣ ಸುಮ್ಮನೆ ಬರೀ ಹಿಂಸೆನೆ ಕೊಟ್ಟಂಗಾಯ್ತು ಆಗ್ಲಿಂದ ಅಲ್ಲಿ ಬಿಟ್ಕೊಡು ಇಲ್ಲಿ ಬಿಟ್ಕೊಡು ಅಂತವ ಏನೋ ಕೆಲಸನ ಗುತ್ತಿಗೆ ಹೋಗ್ಕೊಬಿಟ್ಟಿದ್ರಂತಲ್ಲ ಅವ್ರು ಬಂದು ನಮ್ಮ ಹೊಲ್ದಲ್ಲಿ ಮಾಡಿದ್ಕೆ ನೀವು ಹೊಲ್ಗದಲ್ಲಿ ಮಾಡ್ಕೊಡ್ಬೇಕಂತಲ್ಲ ಅದಕ್ಕೆ ಮಾಡ್ಲಿ ಅಂದ್ಬಿಟ್ಟು ಸುಮ್ಮನಾದೆ ಬಿಡು ಸಿಕ್ಕಿಲ್ಲ ಕತೆ ತಲೆಗೆಲ್ಲ ಕೆಡ್ಸ್ಕೊಬೇಡ ಊಟ ಮಾಡು ಏನು ಸ್ವಲ್ಪ ಒಯ್ತಾವಿ ಕತೆ ಸರಿ ಪಾರ್ವತಿ ಹುಷಾರು ಹೋಗ್ಬಿಟ್ಟು ಫೋನ್ ಮಾಡು ಮಗ ಹುಷಾರು. ಊಟ ಮಾಡ್ದಾ ಅಣ್ಣ ಆಗಲೇ ಅಲ್ಲೇ ಊಟ ಮಾಡಿದ್ನಲ್ಲ ಊಟ ಗಿಟ ಏನು ಬೇಡ ಕತೆ ಇಲ್ಲೇ ಊಟ ಮಾಡ್ಕೊ ಹೋಗಿವ್ನಿ ಏನು ಮನೆಗೆ ಹೋದ್ಮೇಲೆ ಏನಾದ್ರು ಮಾಡ್ಕೊಂತೀನಿ ತಲೆ ಕೆಡ್ಸ್ಕೊಬೇಡ ಬಿಡು ಆಮೇಲೆ ಇನ್ನೇನಣ್ಣ ಏನು ಇಲ್ಲ ಪಾರ್ವತಿ ನೀನೇ ಹೇಳ್ಬೇಕು. ಸರಿ ಕತೆ ಹುಷಾರಾಗಿ ಹೋಗಿದ್ ಬಾ. ಸರಿ ಅಣ್ಣ ಇಲ್ಲ ನೋಡುದ್ಲಾ ನನ್ ಬೈತಿದ್ಯಲ್ಲ ನಾನೇನ ಅವಳ ಹೋಗು ಅನ್ನ ಬೇಕಾದಷ್ಟು ಬೇಡ್ಕಂಡೆ ಬೇಡ ಹೋಗ್ಬೇಡ ಅಂತ ಕೇಳಿಲ್ಲ ನಾನು ಈಗಲೇ ಹೋಯ್ತೀನಿ ಹಿಂಗೆ ಹೋಯ್ತೀನಿ ಅಂತ ಹಠ ಮಾಡಿದ್ಲಲ್ಲ ಅವಳನ್ನ ತಡ್ಲಿಲ್ ಸಾಕಾಯ್ಕಿಲ್ಲ ಭಾರಿ ಹಠ ಅವಳು ಅದಕ್ಕೆ ಹೋಗ್ಲಿಕ್ಕಂತಕೋ ಇನ್ನೊಂದು ವಾರ 15 ದಿವಸ ಹಬ್ಬಕ್ಕೆ ನೋಡದೆ ವರಲಕ್ಷ್ಮಿ ಹಬ್ಬಕ್ಕೆ ಬಾ ಅಂತ ಕರೆದೀವ್ನಿ ಬರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಕತೆ ತಲೆ ಕೆಡ್ಸ್ಕೊಬೇಡ ಬತ್ತಾಳೆ ಇಲ್ಲ ನಾನೇ ಕರ್ಕೊಬತ್ತೀನಿ ಬಿಡು ಹೋಗಿದ್ದು ಬರಲಿ ಇನ್ನೇನು ಮಾಡೋಕ್ಕಾಗದು. ಯಾವ ನೀನು ಹೋಗ್ಬಿಡ್ಬೇಕಾಯ್ತು ನಾವು ಕರ್ಕೊಂಡೋಗಿ ಇಲ್ಲ ಏನನ್ನಕ್ಕಿಲ್ಲ ಒಬ್ಬಳೇ ಕಳ್ಸೋರು ಏನಕ್ಕಿಲ್ವಾ ಏನಕ್ಕಂದರು ಸುಮ್ಮನಿರು ನೀನೊಳೆ ಅವಳೆ ಚಂದಾಗ ಆಡ್ತಿದ್ದಿ ಏನಕ್ಕಂದರು ಒಬ್ಬಳನ್ನೇ ಕಳ್ಸವಳೆ ಅಂದ್ಬಿಟ್ಟು ಅನ್ನಕ್ಕಿಲ್ಲ ಮಾಡಕ್ಕಿಲ್ಲ ಕತೆ ಸುಮ್ಮನಿರು. ಸರಿ ಕತೆ ಕಿವಿಡಮ್ಮನ್ ಗೊತ್ತಾ ಅತ್ತೆಗೂ ಗೊತ್ತು ಅತ್ತೆನೇ ಬುಡಿ ಹೋಗಿದ್ದು ಬರ್ಲಿಕ್ಕತೆ ಹೋಯ್ತಾಳೆ ಬುಡಿ ಹೋಗಿದ್ರೆ ಕುಳ್ಳುಗಿಲ್ಲನ್ಗೆ ಹೇಳು ಒಬ್ಬನೇ ಕಳಿಸ್ಬೇಡ ಅಂತು ಪಾರ್ವತಿ ಬೇಡ ಅಣ್ಣಗಿನ್ನ ಬೇಡ ನಾನೇ ಹೋಯ್ತೀನಿ ಅಂತಲ್ಲ ಅದಕ್ಕೆ ಕಳಿಸು ಲಕ್ಷ್ಮಿ ಹೋದ್ರೆ ಹೋಗಿದ್ದು ಬರಲಿ ಹುಷಾರಾಗಿ ಬಸ್ ಹತ್ತಿಸ್ ಬನ್ನಿ ಅಂದ್ಬಿಟ್ಟು ರವಿನೂ ನಾನು ಕಳಿಸ್ತು ಬಸ್ ಸ್ಟ್ಯಾಂಡ್ ಗಂಟೆ ಹೋಗ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಬಂದು ಈಗ ಹೋಯ್ತಾಳಲ್ಲ ಬುಡ ಮೇಲೆ ಫೋನ್ ಮಾಡ್ತಾಳಂತೆ. ಸರಿ ಕಣವ ತಾಳು ಹತ್ತೆಟ್ಟಿಗೆ ಹೋಗಿದ್ದು ಬರ್ತೀನಿ ಬಾ ಬಟ್ಕೊಂಡು ಆಮೇಲೆ ಬರ್ತೀನಿ ತಾಳು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.